ಹೆಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಪೂರಕ ವಾಚನದ ಅಂತಿಮ ಒಂದು ವಾಚನ ಯಾವುದು, ನಾಗರಿಕೆ ಕರ್ತವ್ಯ ಬಗ್ಗೆ ಅಧ್ಯಯನ ಮಾಡೋಣ. ನಾಗರಿಕೆ ಕರ್ತವ್ಯ. ನಾಗರಿಕ ಅಂದರೆ ಯಾರು? ಪ್ರಜೆಗಳು. ಅವ್ರದ್ದು ಒಂದು ಕೆಲವೊಂದು ಕರ್ತವ್ಯಗಳು ಅದಾವ. ಅವು ಏನನ್ನೋದು ಈ ಒಂದು ವಾಚನದಾಗ ನಾವು ನೋಡಬಹುದು. ಗರ್ಮಿ ಕಿ ಛುಟ್ಟಿಯ, ಆಮೇಲೆ ಯಾವ ಸೂಟಿಗಳನ್ನು ಇದ್ದು ಸಾಲಿಗೆ ಗರ್ಮಿ ಬೇಸಿಗೆ ರಜೆಯನ್ನು ಇದ್ದು. ಹಿಂದಿ ಶಿಕ್ಷಿಕಾ मीना मैडम ने समुदाय भवन में 15 दिवसीय एक कार्य शिबिर आयोजित किया है. ಆಮೇಲೆ ಹಿಂದಿದ ಶಿಕ್ಷಕಿಯಾದ ಟೀಚರ್, ಶಿಕ್ಷಕದ ಅನ್ಯಲಿಂಗ ಶಿಕ್ಷಿಕಾ ಯಾರು? ಮೀನಾ ಮೇಡಮ್ ಅವರು ಸಮುದಾಯ ಭವನದಲ್ಲಿ 15 ದಿನ ಏನು ಮಾಡಿರೋ ಒಂದು ಕಾರ್ಯ ಶಿಬಿರವನ್ನು ಆಯೋಜನವನ್ನು ಮಾಡಿರ್ತಾರೆ. ಯಾರ? ಮೀನಾ ಮೇಡಮ್. ಅಲ್ಲಿ ಆ ಒಂದು ಆಯೋಜನೆ ಒಳಗೆ ಯಾವ್ಯಾವ ಥರ ಕೆಲಸಗಳನ್ನು ಇದ್ದು ನೋಡ್ರಿ, ಏನೇನು ಮಾಡಬಹುದಿತ್ತು. ಕವಿತಾ ವಾಚನ, ಆಮೇಲೆ ಕವಿತಾದ ರಚನೆಯನ್ನು, ನಾಟಕ ಪ್ರದರ್ಶನವನ್ನು, ಸಂಭಾಷಣೆ ಕೌಶಲ್ಯ, ಟೆರೆಕೋಟಾ ಗುಡಿಯ ಬನಾನ ಇತ್ಯಾದಿ ಕಾರ್ಯಕ್ರಮ ಯಹ ಆಯೋಜಿತ ಹೈ. ಆ ಒಂದು ಶಿಬಿರ ಒಳಗೆ, ಆ ಒಂದು ಬೇಸಿಗೆ ರಜೆ ಒಳಗೆ ಏನೇನು ಕಲಿಸ್ತಾ ಇದ್ರು ಅವರು 15 ದಿನ? ಕವಿತೆಯ ಒಂದು ವಾಚನ ಮಾಡೋದು, ಕವಿತಾ ರಚನೆಯನ್ನು ಮಾಡೋದು, ನಾಟಕ ಪ್ರದರ್ಶನವನ್ನು ಮಾಡೋದು, ಸಂಭಾಷಣೆ ಮಾಡುವಂಥದ್ದು ಕೌಶಲ್ಯ ಮತ್ತು ಡಾಲ್ಸ್ಗಳನ್ನು ಮಾಡೋದು. ಈ ಎಲ್ಲ ಕಾರ್ಯಕ್ರಮಗಳು ಏನು ಮಾಡಿರ್ತಾರೆ? ಮೀನಾ ಮೇಡಮ ಆಯೋಜಿತವನ್ನು ಮಾಡಿರ್ತಾರೆ. ಎಲ್ಲಿ? ಸಮುದಾಯ ಭವನನಲ್ಲಿ. ಶುಕ್ರವಾರ ಕ ದಿನ, ಆಮೇಲೆ 15 ದಿನ ಯಾವುದಪ್ಪ? ಶುಕ್ರವಾರದ ದಿನ. आज का ಸಂಭಾಷಣೆ ಕೌಶಲ್ಯ ವಿಕಸನ ಹೈ. ಈ ಒಂದು ಏನಿತ್ತು ಆ ಒಂದು ದಿನ? ಸಂಭಾಷಣೆಯ ಒಂದು ಇತ್ತು, ಕೌಶಲ್ಯ ವಿಕಸನ ಸಂಭಾಷಣೆಯ ಒಂದು ಏನಿತ್ತು ಕಾರ್ಯಕ್ರಮವನ್ನು ಇತ್ತು. इसमें भाग लेने के लिए छात्र बड़ी तत्परता से मीना मैडम की प्रतीक्षा में बैठे थे. ಈ ಒಂದು ಕೌಶಲ್ಯ ಒಳಗೆ ವಿದ್ಯಾರ್ಥಿಗಳು ಎಲ್ಲರೂ ಭಾಗವನ್ನು ವಹಿಸ್ಬೇಕದ್ಕಿಸಿ ಭಾಳ ತತ್ಪರತ ಅಂದ್ರೇನ? ಉತ್ಸಾಹಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳು ಮೀನಾ ಮೇಡಮ್ದ ಪ್ರತೀಕ್ಷೆ ಅಂದ್ರೇನಪ್ಪ? ಕಾಯ್ತಾ ಇದ್ರು ಅವರಿಗೆ. ಇಂತಜಾರ್, ಪ್ರತೀಕ್ಷದ ಸಮಾನಾರ್ಥಕ ಪದ ಇಂತಜಾರ, ನೆನಪಿಟ್ಕೋರಿ. मीना मैडम आकर बोर्ड पर लिखती है संभाषण का विषय नागरिकों के मूल कर्तव्य. ಆಮೇಲೆ ಮೀನಾ ಮೇಡಮ್ ಬಂದ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಅವ್ರು ಬರೀತಾರೆ. ಅಂದರೆ ಸಂಭಾಷಣೆ ಯಾತರ ಬಗ್ಗೆ ಮಾಡಬೇಕನ್ನೋದು ವಿಷಯ ಏನಿತ್ತಪ್ಪ? ನಾಗರಿಕಂಗೆ ಮೂಲ ಕರ್ತವ್ಯ, ನಾಗರಿಕರದ ಕರ್ತವ್ಯಗಳನ್ನು ಏನೇನು ಅನ್ನೋದು ಒಂದು ವಿಷಯವನ್ನು ಕೊಡ್ತಾರೆ ಅವರಿಗೆ. ಸಭಿ छात्रा एक साथ हाथ उठाते हैं और कहते हैं मैं बोलूँगा मैं बोलूँगी. ಎಲ್ಲ ಛಾತ್ರ ಮತ್ತು ಛಾತ್ರ ಇದು ಎರಡು ಅನ್ಯಲಿಂಗ ರೂಪ. ಛಾತ್ರ ಯಾವುದಪ್ಪ? ಹುಡುಗರು, ಛಾತ್ರ ಹುಡುಗಿಯರು. ಇದು ಎರಡು ಅನ್ಯಲಿಂಗಗಳಾಗ್ತಾವೆ. ಛಾತ್ರದ ಅನ್ಯಲಿಂಗ ಛಾತ್ರ. ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಎಲ್ಲರೂ ಕೈ ಮೇಲೆ ಮಾಡ್ತಾರೆ. ನಾ ಹೇಳ್ತೇನೆ ಅದಕ್ಕೆ ಮೀನಾ ठहरो एक एक करके मैं पूछूंगी तब बताओ. ಆವಾಗ ಎಲ್ಲರನ್ನೂ ನೋಡಿ ಮೀನಾ ಮೇಡಮ್ ಏನು ಹೇಳ್ತಾರೋ, ನಿಂದರ್ರಿ, ಸ್ಟಾಪ್ ಆಗ್ರಿ, ಎಲ್ಲರೂ ನಿಲ್ಲಿಸ್ರಿ, ಒಂದು ನಾ ಎಲ್ಲರಿಗೂ ಕೇಳ್ತೇನೆ, ಅವಾಗ ಎಲ್ಲರೂ ಉತ್ತರವನ್ನು ಕೊಡ್ರಿ ಅದಕ್ಕೆ ಹೇಳ್ತಾರೆ ಅವ್ರು. अकुल मैडम, एक नागरिक की हैसियत से हमें अपने देश के राष्ट्रध्वज, राष्ट्रगान, राष्ट्रीय त्यौहार आदि का आदर करना चाहिए. ಅಲ್ಲಿ ಒಬ್ಬ ವಿದ್ಯಾರ್ಥಿಯಾರ ಅಕುಲ್ ನಾವು ಹೇಳ್ತಾನೆ. ಏನಪ್ಪ? ಮೇಡಮ, ನಾವು ಒಂದು ನಾಗರಿಕಾಗಿ ನಾವು ಏನು ಮಾಡಬೇಕಪ್ಪ? ನಮ್ಮ ದೇಶದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗಾನ, ರಾಷ್ಟ್ರೀಯ ತ್ಯೌಹಾರದ ಏನು ಮಾಡ್ಬೇಕು? ನಾವು ಸಮ್ಮಾನವನ್ನು ಮಾಡಬೇಕು. ಕೆಲವೊಬ್ಬರು ಮಾಡಲ್ಲ. ಅದಕ್ಕೆ ಅಕುಲ್ ಈ ಥರ ಹೇಳ್ತಾನೆ. ರಾಷ್ಟ್ರಧ್ವಜ, ರಾಷ್ಟ್ರಗಾನ ಮತ್ತು ರಾಷ್ಟ್ರೀಯ ಒಂದು ಹಬ್ಬಗಳಿಗೆ ನಾವು ಆದರ ಸಮ್ಮಾನವನ್ನು ಮಾಡಬೇಕದ್ಕಿಸಿ ಅಕುಲ್ ಹೇಳ್ತಾನೆ. ಆಮೇಲೆ ಮೀನಾ ಸಹಿ ಕಹಾ ಸಲ್ಮಾ ಅಬ್ ತುಮ್ ಬತಾವು. ಆಮೇಲೆ ಮೀನಾ ಮೇಡಮ್ ಏನು ಹೇಳ್ತಾರೋ, ಕರೆಕ್ಟ್ ಹೇಳಿದ್ದೆ ಅಂತ ಹೇಳಿ, ಸಲ್ಮಾ ಈಗ ನೀ ಹೇಳು ಅದಕ್ಕೆ ಕೇಳ್ತಾರೆ. ಸಲ್ಮಾ ಪ್ರಕೃತಿ ಹಮಾರಿ ಮಾತಾ ಹೈ. ಸಲ್ಮಾ ಏನು ಹೇಳ್ತಾಳೆ ಅಂದರೆ, ಪ್ರಕೃತಿ ನಮ್ಮ ತಾಯಿ, इसलिए हमें प्राकृतिक संसाधनों का अपव्यय करना नहीं चाहिए. ಆದ್ದರಿಂದ ನಾವು ಪ್ರಕೃತಿದ
ನಿಸರ್ಗವನ್ನು ನಾವು ಹಾಳು ಮಾಡಬಾರದು ಅದಕ್ಕೆ ಹೇಳ್ತಾ. अपने पर्यावरण को स्वच्छ रखना भी हमारा दायित्व है. ಮತ್ತು ನಮ್ಮ ಪರ್ಯಾವರಣವನ್ನು, ನಮ್ಮ ಪ್ರಕೃತಿ ಮಾತೆಯನ್ನು ನಾವು ಸ್ವಚ್ಛ ಇಡುವುದು ನಮ್ಮ ಒಂದು ಕರ್ತವ್ಯ. ದಾಯಿತ್ವ ಅಂದರೆ ನಮ್ಮ ಕರ್ತವ್ಯ ಅಂತ ಹೇಳ್ತಾ. ಯಾರ? ಸಲ್ಮಾ. ಈಗ ಮೀನಾ, ನಿಲಿಮಾ ತುಮ್ ಕ್ಯಾ ಕಹನಾ ಚಾಹತಿ ಹೋ. ಆಮೇಲೆ ನಿಲಿಮಾ, ನೀ ಏನು ಹೇಳಬೇಕಂತ ಇದ್ದೀ ಅದಕ್ಕೆ ಕೇಳ್ತಾರೆ. ನಿಲಿಮಾ, मैडम, देश के प्रति गौरव का भाव रखना एवं देश की एकता और अखंडता को कायम रखना हमारा कर्तव्य है. ಮೇಡಮ್, ದೇಶಕ್ಕೆ ಪ್ರತಿ ಅಂದರೆ ನಾವು ನಮ್ಮ ದೇಶಕ್ಕೆ ನಮ್ಮ ದೇಶಿಗೆ ನಾವು ಗೌರವವನ್ನು ಕೊಡಬೇಕು ಮತ್ತು ಏಕತೆಯಿಂದ ನಾವು ಎಲ್ಲರೂ ಏನು ಮಾಡಬೇಕಪ್ಪ ಇರಬೇಕು ಅನ್ನೋದು ನಮ್ಮದು ಏನೈತಿ, ನಮ್ದು ಕರ್ತವ್ಯ ಅದಕ್ಕೆ ಹೇಳ್ತಾರೆ. ಅಂದರೆ ನಾವು ಎಲ್ಲರೂ ಭಾರತ ದೇಶದವರು ಏನು ಮಾಡಬೇಕು, ಈ ಕೂಡಿ ಇರಬೇಕು ಅದಕ್ಕೆ ಹೇಳ್ತಾ. ಮೀನಾ, ತುಮ್ಹಾರಾ ವಿಚಾರ ಬಿಲ್ಕುಲ್ ಸಹಿ ಹೈ. ಆಮೇಲೆ ನೀ ಹೇಳಿದ್ದ ವಿಚಾರ ನಿಂದ ಕರೆಕ್ಟ್ ಇದೆ ಅದಕ್ಕೆ ಮೀನಾ ಹೇಳ್ತಾರೋ. ಅನ್ವರ್, ತುಮ್ ಕುಚ್ ಕಹನೆ ಕೋ ಉತಾವಲೆ ದಿಖ್ ರಹೆ ಹೋ. ಆಮೇಲೆ ಅನ್ವರ್, ನೀ ಏನು ಹೇಳ್ಬೇಕು ಅದಕ್ಕೆ ಭಾಳ ಉತ್ಸುಕವಾಗಿ ಕಾಣಿಸ್ತಾ ಇದ್ದಿ ಅದಕ್ಕೆ ಹೇಳ್ತಾರೆ. ಆವಾಗ ಅನ್ವರ್ ಹೇಳ್ತಾನೆ, हाँ मैडम, मैं कहना चाहता हूँ कि समस्त देशवासियों के प्रति भाईचारे का भाव रखना और जाति, धर्म, भाषा, प्रदेश, वर्ग और आधारित सभी भेदभावों से दूर रहना चाहिए. ಅನ್ವರ್ ಏನು ಹೇಳ್ತಾನೆ ನೋಡ್ರಿ, ನಾವು ಎಲ್ಲರೂ ದೇಶವಾಸಿ ಆಗಿದ್ದಕ್ಕೆ ನಾವು ಎಲ್ಲರೂ ಸಹೋದರ ಹಾಗೆ ಇರಬೇಕು. ಆಮೇಲೆ ಜಾತಿ, ಧರ್ಮ, ಭಾಷೆ, ಪ್ರದೇಶ, ವರ್ಗ ಈ ಥರದ್ದು ಯಾವುದು ನಮ್ಮಲ್ಲಿ ಏನಿರಬಾರ್ದು, ಭೇದ ಭಾವಗಳನ್ನು ಇರಬಾರದು. ಅನ್ವರ್ ಹೇಳಿದ್ದನ್ನು ನಿಜಾನ ಐತಿ. ಯಾಕಪ್ಪ ಅಂದರೆ ಬ್ರಿಟಿಷವರು ನಮ್ಮ ಮೇಲೆ ಆಡಳಿತ ಮಾಡಿದ್ದ ಕಾರಣ ಏನಿತ್ತು, ನಮ್ಮಲ್ಲಿ ಏಕತೆ ಇರಾಕಿಲ್ಲ. ಈಗ ನಮ್ಮದು ಸಹಿತ ಜಗಳವನ್ನು ಆಗ್ತಾ ಇರ್ತಾವೆ ಇಲ್ಲಿ, ನಿಂದ ಜಾತಿ ಅದಕ್ಕೆ. ಆದರೆ ನಾವು ಅದನ್ನೆಲ್ಲ ಇಲ್ಲ, ನಾವು ಎಲ್ಲರೂ ಸಹೋದರ ಆಗಿ ಇರಬೇಕು. ನಮ್ಮಲ್ಲಿ ಯಾವುದೂ ಥರದ ಜಾತಿ, ಧರ್ಮ, ಭಾಷೆ ಬಗ್ಗೆ ನಾವು ಏನು ಮಾಡಬಾರ್ದು, ಭೇದ ಭಾವಗಳನ್ನು ಮಾಡಬಾರದು. मीना, 100% सही बात. अनवर, कोई और कुछ कहना चाहता है. ಮೀನಾ, ನೀನು 100ಕ್ಕೆ 100 ಸತ್ಯ ಹೇಳಿದಿ ಅನ್ವರ. ಮತ್ತು ಯಾರ್ಯಾರು ಏನು ಅನ್ಬೇಕ ಅಂತ ಇದ್ದೀರಾ ಅದಕ್ಕೆ ಕೇಳ್ತಾರೆ. ಆವಾಗ ಜಾರ್ಜ್, वैज्ञानिक दृष्टिकोण और सुधार की भावना का विकास करना भी नागरिक का कर्तव्य होता है ना ಮೇಡಮ್. ಆಮೇಲೆ ನೋಡ್ರಿ ಇಲ್ಲಿ ಜಾರ್ಜ್ ಹೇಳ್ತಾನೆ, ವೈಜ್ಞಾನಿಕ ಅವ್ರದ್ದು ದೃಷ್ಟಿಕೋನದಿಂದ ಏನಪ್ಪ ನಮ್ಮ ದೇಶವನ್ನು ನಾವು ಸುಧಾರ ಮಾಡುವಂಥದ ಕರ್ತವ್ಯ ನಮ್ಮದು ಇದೆ ಅಲ್ಲೋ ಮೇಡಮ್ ಅಂತ ಕೇಳ್ತಾನೆ. ಅಂದರೆ ನಾವು ಏನು ಮಾಡಬೇಕು, ನಾವು ಸುಧಾರಣೆಯನ್ನು ಮಾಡಬೇಕು ನಮ್ಮ ದೇಶವನ್ನು ಅದಕ್ಕೆ ಇಲ್ಲಿ ನಮ್ಮದು ಕರ್ತವ್ಯ ಅಂತ ಜಾರ್ಜ್ ಹೇಳ್ತಾನೆ. मीना, हाँ जॉर्ज, इतना ही नहीं, देश की रक्षा के लिए कटिबद्ध रहना, सार्वजनिक संपत्ति को सुरक्षित रखना, व्यक्तिगत और सामूहिक दृष्टि से देश के उत्कर्ष के लिए सतत प्रयत्नशील रहना इत्यादि भी हमारे कर्तव्य हैं. ಅವಾಗ ಮೀನಾ ಮೇಡಮ್ ಏನು ಹೇಳ್ತಾರೋ, ಹೌದು ಜಾರ್ಜ, ಅಷ್ಟೇ ಅಲ್ಲ, ನಾವು ವೈಜ್ಞಾನಿಕ ದೃಷ್ಟಿಕೋನ ಅಷ್ಟೇ ಅಲ್ಲ, ಆಮೇಲೆ ದೇಶಕ್ಕೆ ರಕ್ಷಣೆಗೆ ಕಟಿಬದ್ಧ रहना चाहिए. ಆಮೇಲೆ ನಾವು ದೇಶದ ರಕ್ಷಣೆಗಾಗಿ ಯಾವತ್ತಿಗೂ ಏನಾಗಿರಬೇಕು, ಹುಷಿಯಾರಾಗಿರಬೇಕು. ಸಾರ್ವಜನಿಕ ಸಂಪತ್ತಿಗೂ ಸುರಕ್ಷಿತ ರಖನ. ಮತ್ತು ಸಾರ್ವಜನಿಕ ಸಂಪತ್ತಿ ಅಂದರೆ ಯಾವುದಪ್ಪ, ಈಗ ಬಸ್ ಸ್ಟ್ಯಾಂಡ್ ಆಯಿತು, ರೈಲ್ವೆ ಸ್ಟೇಷನ್ ಆಯಿತು, ಹೌದಿಲ್ಲ, ಅಂಥದ್ದೆಲ್ಲ ಏನು ಮಾಡಬೇಕು, ಸಂಪತ್ತಿಯನ್ನು ಸುರಕ್ಷಿತವಾಗಿ ಇಡಬೇಕು. ವ್ಯಕ್ತಿಗತ और सामूहिक दृष्टि से देश के उत्कर्ष के लिए सतत प्रयत्नशील रहना इत्यादि भी हमारे कर्तव्य हैं. ಆಮೇಲೆ ಅಷ್ಟೇ ಅಲ್ಲ, ವ್ಯಕ್ತಿಗತ ಇಂಡಿವಿಜುವಲ್ ಆಗಬಹುದು, ಸಾಮೂಹಿಕ ಆಗಬಹುದು, ಜಾಯಿಂಟೂ ಆಗಿರಬಹುದು, ನಾವು ದೇಶಕ್ಕೆ ಅಂದರೆ ನಾವು ಏನು ಮಾಡಬೇಕಪ್ಪ, ಪ್ರಯತ್ನಶೀಲವನ್ನು ಇರಬೇಕು. ಅಂದರೆ ಸತತವಾಗಿ ಸುಧಾರಣೆಯನ್ನು ಮಾಡ್ತಾನೆ ಇರಬೇಕು. ಅದ್ರಾಗ ದೇಶದ ಒಂದು ರಕ್ಷಣೆಯನ್ನು ಮಾಡಬೇಕನ್ನೋದು ನಮ್ಮ ಒಂದು ಕರ್ತವ್ಯ ಅಂತ ಹೇಳ್ತಾರೆ. ಸ್ಟೆಲಾ, हमें अपनी संस्कृति और गौरवशाली परंपरा का सम्मान करना है, संविधान के नियमों का पालन भी करना चाहिए. ಸ್ಟೆಲಾ ಅನ್ನಕ್ಕೆ ಏನು ಹೇಳ್ತಾಳು, ಮತ್ತು ನಮಗೆ ನಮ್ಮ ಸಂಸ್ಕೃತಿ ಮತ್ತು ಗೌರವಶಾಲಿ
ಪರಂಪರಾ ಕಾ ಸಮ್ಮಾನ್ ಕರ್ನಾ ಚಾಹಿ. ನಮ್ದೇನು ಮೊದಲಿಂದ ಬಂದಿರೋವಂಥದ್ದು ಸಂಸ್ಕೃತಿ ಮತ್ತೇನಪ್ಪ ಗೌರವಶಾಲಿಯನ್ನು ಇದನ್ನು ಪರಂಪರೆಯನ್ನು ನಮ್ದು ಏನು ಮಾಡಬೇಕು ನಾವು ಅದಕ್ಕೆ ಸಮ್ಮಾನವನ್ನು ಮಾಡಬೇಕು ನಮ್ಮ ಸಂಸ್ಕೃತಿಯನ್ನು ಮತ್ತು ಸಂವಿಧಾನದ ನಿಯಮಗಳನ್ನು ಏನು ಮಾಡಬೇಕು ನಾವು ಪಾಲನೆಯನ್ನು ಮಾಡಬೇಕು ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಬಿಂದು ಧನ್ಯವಾದ ಟೀಚರ್ ಆಪ್ನೆ ಹಮೆ ಇತನಾ ಕುಚ್ ಸಮಜಾಯ. ಆವಾಗ ಬಿಂದು ಅನ್ನೋಕಿ ಒಬ್ಬಾಕಿ ಹುಡುಗಿ ವಿದ್ಯಾರ್ಥಿನಿ ಧನ್ಯವಾದ ಟೀಚರ ನಿಮ್ಮ ಏನಾಯ್ತಪ್ಪ ಇವತ್ತು ನಮಗೆ ಭಾಳಷ್ಟು ನೀವು ನಮಗೆ ತಿಳಿಸುವನ್ನು ಕೊಟ್ಟೇರಿ ಅದಕ್ಕೆ ಧನ್ಯವಾದಗಳು ಅದಕ್ಕೆ ಹೇಳ್ತಾ ಮೀನಾ. ಆಜ್ ಕೆ ಬಚ್ಚೆ ಕಲ್ ಕೆ ನಾಗರಿಕ ಹೈ ಅವ್ರು ಮೀನಾ ಮೇಡಮ್ ಹೇಳ್ತಾರೋ ಇವತ್ತಿನ ಮಕ್ಕಳು ನಾಳಿದ ಒಂದು ಏನಾಗ್ತಾರಪ್ಪ ನಾಗರಿಕರು ಆಗ್ತಾರೋ. ವಿದ್ಯಾರ್ಥಿಯೋ ಮಕ್ಕಳೇ आज से नहीं अब से ही आप इन कर्तव्यों का पालन करना शुरू करो. ವಿದ್ಯಾರ್ಥಿಗಳೇ ಆಜ್ ಸೆ ಅಂದರೆ ಇವತ್ತಿಂದ ಅಲ್ಲಲ್ಲ ಇವತ್ತಿಂದಲ್ಲ ಈಗಿಂದ ನೀವೇನು ಮಾಡ್ರಪ್ಪ ಇವೆಲ್ಲ ಕರ್ತವ್ಯಗಳನ್ನು ಏನು ಮಾಡ್ರಿ ನೀವು ಪಾಲನೆಯನ್ನು ಮಾಡರಿ. इससे आपका हित तो होगा ही ದೇಶ ಕಾ ಕಲ್ಯಾಣ ಭೀ ಹೋಗ. ಆ ಏನು ಕರ್ತವ್ಯಗಳನ್ನು ನಾವು ಪಾಲನೆಯನ್ನು ಮಾಡ್ತಿರಲ್ಲ ನಿಮ್ದಂತೂ ಏನಾಗ್ತೈತಿ ಯಶವನ್ನು ಆಗ್ತೈತಿ ಅದರ ಜೋಡಿ ನಮ್ಮ ದೇಶದ ಸಹಿತ ಏನಾಗ್ತೈತಿ ಕಲ್ಯಾಣ ಆಗ್ತೈತಿ ಅದಕ್ಕೆ ಮೀನಾ ಮೇಡಮ್ ಅವರು ಹೇಳ್ತಾರೋ. ಧನ್ಯವಾದಗಳು.